ಹಲೋ. ಈ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ. ಈ ಒಂದು ರೀಡಿಂಗ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ನೋಡೋಣ ಏನಿದೆ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್. ತುಂಬ ದಿನ ಆಯಿತು ಅನಿಸುತ್ತೆ ನೀವಿಬ್ಬರು ಸರಿಯಾಗಿ ಮಾತಾಡಿ. ತುಂಬ ದಿನ ಆಯಿತು ಅನಿಸುತ್ತೆ ನೀವಿಬ್ಬರು ಮೀಟ್ ಆಗಿ. ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಆ ವ್ಯಕ್ತಿ ನಿಮ್ಮನ್ನು. ತುಂಬ ಪ್ರೀತಿ ಮಾಡ್ತಾರೆ ಅವ್ರು ನಿಮ್ಮನ್ನು. ಒಂದು ಸತಿ ಅನ್ನಿಸ್ತಾ ಇತ್ತು ಅವರು ನಿಮ್ಮನ್ನು ಪ್ರಪೋಸ್ ಮಾಡಿದಾಗ ಅಥವಾ ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದಾಗ ನಿಮಗೆ ಶಾಕಿಂಗ್ ಅನಿಸಿತ್ತು. ಇವರು ಹೇಗೆ ನಾನು ಇಷ್ಟಪಡೋಕ್ಕೆ ಸಾಧ್ಯ, ಈ ವ್ಯಕ್ತಿಗೆ ನಾನು ನಿಜವಾಗ್ಲೂ ಇಷ್ಟ ಆಗಿದ್ದೀನಾ, ನಾಟಕ ಮಾಡ್ತಿದ್ದಾರಾ? ಯಾಕಂದರೆ ಇವರು ಇಷ್ಟೊಂದು ಚೆನ್ನಾಗಿದ್ದಾರೆ ನೋಡೋಕ್ಕೆ, ಇಷ್ಟೊಂದು ವೆಲ್ದಿ ಇದ್ದಾರೆ, ಒಳ್ಳೆ ಪೊಸಿಷನಲ್ಲಿದ್ದಾರೆ. ನನ್ನ ಪರಿಸ್ಥಿತಿ ಸ್ವಲ್ಪ ಡಿಫ್ರೆಂಟಾಗಿದೆ, ಆದರೂ ನಿಜವಾಗ್ಲೂ ಇವ್ರಿಗೆ ನಾನು ಇಷ್ಟ ಆಗಿದ್ದೀನಾ? ಈ ಥರದ ಪ್ರಶ್ನೆ ನಿಮ್ಮನ್ನು ತುಂಬ ಕಾಡ್ತಾ ಇತ್ತು. ಹೋಗ್ತಾ ಹೋಗ್ತಾ ದಿನ ಕಳೀತಾ ಕಳೀತಾ ಆಮೇಲೆ ನೀವು ನಿಧಾನಗೆ ನಿಮ್ಮ ಒಂದು ಇದನ್ನು ಮೆಂಟಲ್ ಮಾನಸಿಕ ಸ್ಥಿತಿನ ಸರಿ ಮಾಡಿಕೊಂಡು ಸರಿ ಒಪ್ಕೊಂಡ್ರಿ ಈ ಒಂದು ಪ್ರೀತಿಗೆ. ಈ ಒಂದು ಪ್ರೀತಿಯಲ್ಲಿ ಒಂದು ಇನ್ಫಿನಿಟಿ ನೋಡ್ಬೋದು ನೀವು, ಇನ್ಫಿನಿಟಿ ಸಿಂಬಲ್ಲು ಆಗಿದೆ. ಅಥವಾ ಈ ಒಂದು ರಿಲೇಷನ್ಶಿಪ್ನ ನೀವು ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರನ ಮಾಡಿದ್ರಿ. ಈ ಪ್ರೀತಿಯಲ್ಲಿ ಸಾಕಷ್ಟು ಸುಂದರ ಕ್ಷಣಗಳನ್ನು ನೀವಿಬ್ಬರು ಸೃಷ್ಟಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಆ ವ್ಯಕ್ತಿ ತುಂಬ ವೆಲ್ದಿ ಇದ್ದಾರೆ, ಅಂದರೆ ಒಂದು ಗೌರ್ಮೆಂಟ್ ಜಾಬ್ ಇರ್ಬೋದು, ಒಂದು ಒಳ್ಳೆ ಮನೆ ಇರ್ಬೋದು, ಒಂದು ಒಳ್ಳೆ ಸಂಸಾರ ಇರಬಹುದು, ಆ ಥರ. ಆದರೆ ನೀವಿನ್ನೂ ಸ್ಟ್ರಗಲ್ ಮಾಡ್ತಾ ಇರುವಂತಹ ಪರಿಸ್ಥಿತಿ ಇದೆ. ಆದ್ರೂ ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ದೀರ ಅಂದರೆ, ನೀವಿಬ್ಬರು ಮೀಟ್ ಆದಾಗ ದುಡ್ಡು ಖರ್ಚು ಮಾಡುವಂಥದ್ದು, ಅಥವಾ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಿಸುವಂಥದ್ದು, ಅಥವಾ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂಥೇಳಿ ಇನ್ನೇನೋ ಮಾಡುವಂಥದ್ದು. ಅವರೇನು ನಿಮ್ಮನ್ನು ಕೇಳಿರೋದಿಲ್ಲ, ಅವರೇನು ಬಾಯ್ಬಿಟ್ಟು ಯಾವ ಎಕ್ಸ್ಪೆಕ್ಟೇಷನ್ನು ಅವರು ಹೇಳಿಕೊಂಡಿರೋದಿಲ್ಲ. ಆದರೆ ನೀವು ಮಾತ್ರ ಅವರನ್ನು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು, ತುಂಬ ಚೆನ್ನಾಗಿ ಇದು ಮಾಡಬೇಕು, ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ದುಡ್ಡು ಖರ್ಚು ಮಾಡುವಂಥದ್ದು ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ಬದಲಾಯಿಸಿ. ಯಾಕಂದರೆ ಆ ವ್ಯಕ್ತಿಗೆ ಆ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ನಿಮ್ಗೆ ಅನಿಸುತ್ತೆ ನಾನು ಪ್ರೀತಿಯಲ್ಲಿ ತುಂಬ ಮಾಡಿಬಿಟ್ಟಿದ್ದೀನಿ, ತುಂಬ ಇದು ಮಾಡಿದ್ದೀನಿ, ಅವ್ರು ನನಗೆ ಅಷ್ಟು ಪ್ರೀತಿ ಕೊಟ್ಟಿಲ್ಲ, ಅವ್ರು ನನಗೆ ಅಷ್ಟು ಸಮಯ ಕೊಡ್ತಿಲ್ಲ ಅಂತ ನೀವು ಆಮೇಲೆ ಯೋಚನೆ ಮಾಡಬೇಕಾಗತ್ತೆ. ತುಂಬ ಡೀಪಾಗಿ ನೀವು ಆ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ. ತುಂಬ ಡೀಪ್ ಕನೆಕ್ಷನ್. ಎಷ್ಟೊಂದು ಸತಿ ಆ ವ್ಯಕ್ತಿಗೆ ಒಳ್ಳೇದಾಗಬೇಕು, ಆ ವ್ಯಕ್ತಿ ಮೇ ಬಿ ಪೊಲಿಟಿಷಿಯನ್, ಎಲೆಕ್ಷನ್ ಅಥವಾ ಈ ಕಾಲೇಜ್ ಮತ್ತು ಸ್ಕೂಲ್ಸ್ ಆಫೀಸ್ಗಳಲ್ಲಿ ಎಲೆಕ್ಷನ್ ಟೈಪ್ಸ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ವಿನ್ ಆಗಬೇಕು ಅನ್ನುವಂಥದ್ದು. ಆ ವ್ಯಕ್ತಿ ಗ್ರೋತ್ ಆಗಬೇಕು, ಆ ವ್ಯಕ್ತಿಗೆ ಪ್ರಮೋಷನ್ ಆಗಬೇಕು, ಈ ಥರದಕ್ಕೆಲ್ಲ ತುಂಬ ಹರಕೆಗಳನ್ನು ಕಟ್ಟಿರೋರು ನೀವೇ. ಅವ್ರ ಮನೆಯಲ್ಲಿ ಅವರ ಒಂದು ಇಂಪ್ರೂವ್ಮೆಂಟ್ಗೆ, ಅವರ ಬಿಸ್ನೆಸ್ಗೆ, ಅವರ ಏಳಿಗೆಗಾಗಿ ಪ್ರೇಯರ್ಸ್ನ ಮಾಡ್ತಿರುವಂಥವ್ರು ನೀವೇ. ಆ ಒಂದು ವ್ಯಕ್ತಿ ಇಂಪ್ರೂವ್ಮೆಂಟ್ಗಾಗಿ, ಆ ಒಂದು ವ್ಯಕ್ತಿ ಒಳ್ಳೆಯದಾಗಲಿ ಅಂತ ಹಗಲು ರಾತ್ರಿ ನೀವು ಯೋಚನೆ ಮಾಡ್ತಿದ್ದೀರ. ಆ ವ್ಯಕ್ತಿಗೆ ಎಷ್ಟೇ ಚಾಲೆಂಜ್ ಬಂದರೂ, ಎಷ್ಟೇ ಕಷ್ಟದ ಸಿಚುವೇಶನ್ ಬಂದರೂ, ಅಂದರೆ ಲೋಕನೇ ಅಪೋಸಿಟಾಗಿ ನಿಂತ್ಕೊಂಡ್ರು ನಿಮ್ಮನ್ನು ಅವರು ಮರೆಯೋದಕ್ಕೆ ಅಥವಾ ನಿಮ್ಮನ್ನು ಬಿಟ್ಟು ಕೊಡೋದಕ್ಕೆ ಅವರು ರೆಡಿ ಇಲ್ಲ. ಅವ್ರು ಎಷ್ಟೋ ಸತಿ ಹೇಳಿದ್ದಾರೆ, ನಾನು ಎಲ್ಲರ ಹತ್ರ ನಿನ್ನನ್ನು ಪರಿಚಯ ಮಾಡಿಸ್ಕೊಳ್ದಲ್ಲೇ ಇರಬಹುದು, ಆದರೆ ಎಲ್ಲರಿಗಿಂತ ನೀನೇ ನನಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ಈ ಪ್ರೀತಿಗೆ ಸಾಕಷ್ಟು ಬಾರಿ ನಾನು ನಿನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ನಾವಿಬ್ಬರು ಪ್ರೀತಿ ಮಾಡೋಣ, ನಾವಿಬ್ಬರು ಚೆನ್ನಾಗಿರೋಣ, ನಾವಿಬ್ಬರು ಹೀಗಿರೋಣ ಅಂತ. ಆವಾಗೆಲ್ಲ ನೀನು ಹೇಳ್ತಾ ಇದ್ದಿದ್ದು ನನಗೆ ಟೈಮ್ ಬೇಕು, ನಾನು ಯೋಚನೆ ಮಾಡಬೇಕು, ನನ್ನ ಕಷ್ಟಗಳನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ, ಇದಕ್ಕೆಲ್ಲ ಯಾವಾಗ ಎಂಡ್ ಅನ್ನೋದು ಸಿಗುತ್ತೆ, ಆವಾಗ ಮೇ ಬಿ ನಾನು ಪ್ರೀತಿ ಮಾಡೋದಕ್ಕೆ ಮನಸಾರ ಒಪ್ಕೊತೀನೇನೋ. ಬಟ್ ಈ ಸಮಯಕ್ಕೆ ನಾನು ರೆಡಿ ಇಲ್ಲ.
ತುಂಬ ಸತಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಪಾಸ್ಟ್ ಬಗ್ಗೆ ಕೇಳಿದಾಗ ನೀವು ಹತ್ಕೊಂಡು ದುಃಖದಿಂದ ಹೇಳ್ಕೊಂಡಿರುವಂಥದ್ದಿದೆ. ನನ್ನನ್ನು ಹರ್ಟ್ ಮಾಡಿರುವಂಥ ಜನ, ನನ್ನ ಮಿಸ್ಯೂಸ್ ಮಾಡ್ಕೊಂಡಿರುವಂಥ ಜನ, ನನ್ನ ಕಷ್ಟ ಕಾಲಕ್ಕೆ ಬಿಟ್ಟು ಹೋಗಿರುವಂಥ ಜನ, ಅದೆಲ್ಲ ಆದಮೇಲೂ ಈ ವ್ಯಕ್ತಿ ನಿಮ್ಮ ಹತ್ರ ಹೇಳೋದು, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿನ್ನ ಈ ಪರಿಸ್ಥಿತಿಯನ್ನೆಲ್ಲ ನೆನಪಿಸ್ಕೊಂಡ್ಮೇಲೆ ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿನಗೆ ಪ್ರೀತಿ ಸಿಕ್ಕಿಲ್ಲ, ನೀನು ಎಲ್ಲರಿಗೋಸ್ಕರ ಸಮಯ ಕೊಟ್ಟೆ, ಪ್ರೀತಿ ಕೊಟ್ಟೆ, ತ್ಯಾಗ ಮಾಡಿದೆ, ಆದರೆ ನಿನ್ನ ಜೀವನದಲ್ಲಿ ನಿನಗೆ ಬೇಕಾದಂಥ ಪ್ರೀತಿ ಸಿಕ್ಕಿಲ್ಲ, ಕಾಳಜಿ ಸಿಕ್ಕಿಲ್ಲ. ಆದರೆ ನೀನು ಇವಾಗ ನಾನು ಅದನ್ನು ಆ ಒಂದು ಪ್ರೀತಿ ಕಾಳಜಿನ ನನ್ನ ಕಡೆಯಿಂದ ತೋರಿಸುವಾಗ ನಿನಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ, ಅಂದರೆ ನಂಬಿಕೆ ಇಲ್ಲ. ಮತ್ತೆ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನೋ ಅಥವಾ ಎಲ್ಲಿ ನನಗೆ ಮತ್ತೆ ಹರ್ಟ್ ಆಗುತ್ತೋ ಅನ್ನೋವಂಥ ಭೀತಿ ಇದೆ. ದಯವಿಟ್ಟು ನನ್ನ ನಂಬು ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು. ಇವರು ಪ್ರೀತಿ ಅಂತ ಬರೋವಾಗೆಲ್ಲ ಅವರು ತುಂಬ ಸತಿ ಹೇಳಿದ್ದಾರೆ, ಬೇರೆಯವ್ರ ಥರ ನನಗೆ ಪ್ರೀತಿ ಮಾಡೋಕ್ಕೆ ಬರೋದಿಲ್ಲ, ಬೇರೆಯವ್ರ ಥರ ತೋರಿಸ್ಕೊಳಕ್ಕೆ ಬರೋದಿಲ್ಲ, ಬೇರೆಯವ್ರ ಥರ ಯಾವಾಗಲೂ ಐ ಲವ್ ಯು ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ನನಗೆ ನಿನ್ನ ಬಗ್ಗೆ ತುಂಬ ಅಭಿಮಾನ ಇದೆ, ರೆಸ್ಪೆಕ್ಟ್ ಇದೆ. ಸೊ ನಾನು ನಿನ್ನನ್ನು ನನ್ನ ಜೀವನದಲ್ಲಿ ಯಾವಾಗಲೂ ಇದೇ ರೀತಿಯಾಗಿ ಜೊತೆಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವುದೇ ರೀತಿಯ ತೋರಿಕೆ ಬರೋದಿಲ್ಲ. ನೀವು ಇದನ್ನು ಕ್ವಶನ್ ಮಾಡ್ತೀರಾ ಅವ್ರಿಗೆ ಯಾವ ರೀತಿ ಅಂದರೆ, ನೀವು ಮುಂಚೆ ಥರ ಏನೂ ಇಲ್ಲ, ಜಸ್ಟ್ ಫೋನಲ್ಲಿ ಹಾಯ್ ಹಲೋ ಅಂತೀರಾ, ಹಾಗೆ ಸುಮ್ಮನಾಗ್ಬಿಡ್ತೀರಾ, ಕೆಲವು ಸತಿ ಫೋನೇ ಮಾಡೋದಿಲ್ಲ, ನನಗೇನು ಗೊತ್ತೇ ಆಗೋದಿಲ್ಲ, ನೀವೇನಾದರೂ ಬದಲಾಗ್ಬಿಟ್ಟಿದ್ದೀರಾ ಅಂತ. ಹೌದು, ಈ ಒಂದು ವ್ಯಕ್ತಿ ಜೀವನದಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಹಾಗಾಗಿ ಅವರು ಪ್ರತಿ ಸತಿನೂ ಒಂದೇ ಟೋನಲ್ಲಿ ಅಥವಾ ಒಂದೇ ಸಮಯಕ್ಕೆ ಕಾಲ್ ಮಾಡೋಕ್ಕಾಗೋದಿಲ್ಲ, ಇದೊಂದು ಪ್ರಾಬ್ಲಮ್ ಇದೆ. ಮಕರ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ, ತುಲಾ ರಾಶಿನೂ ಇದೆ. ಒಂದು ಸತಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ, ನಾನು ನೋಡೋದಕ್ಕೆ ಇಷ್ಟು ಚೆನ್ನಾಗಿಲ್ಲ ಅಥವಾ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ, ಇವರು ಹೇಗೆ ನನ್ನ ಒಪ್ಕೊಂಡ್ರು, ಅಥವಾ ಸ್ವಲ್ಪ ದಿನ ಆದಮೇಲೆ ಇವರು ನನ್ನ ಬಿಟ್ಬಿಡ್ತಾರಾ, ಈ ಥರದ ಯೋಚನೆ ನಿಮಗೆ ಮುಂಚೆಯಿಂದನೂ ಕಾಡ್ತಾ ಇತ್ತು. ಇದನ್ನು ಇವ್ರಿಗೆ ಕೇಳಿದ್ದೀರಾ ಸಹ ನೀವು. ಅವ್ರು ಹೇಳಿದ ಒಂದೇ ವಿಷಯ, ನಾನು ನಿನ್ನ ಮನಸಾರ ಪ್ರೀತಿ ಮಾಡಿದ್ದೀನಿ, ಡೋಂಟ್ ವರಿ, ಐ ಆಮ್ ವಿತ್ ಯು ಆಲ್ವೇಸ್ ಅನ್ನೋಂಥದ್ದು. ಈ ವ್ಯಕ್ತಿ ಜೀವನದಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಇವರನ್ನು ಉಪಯೋಗಿಸ್ಕೊಂಡಿದ್ದಾರೆ, ಇವರನ್ನು ಹರ್ಟ್ ಮಾಡಿದ್ದಾರೆ. ನೋಡ್ಬೋದು ಅವ್ರು ಎಷ್ಟು ಸತಿ ಅಲೋನ್ ಆಗಿದ್ದಾಗೆಲ್ಲ ಅವ್ರಿಗೆ ಅನಿಸಿದ್ದು ಒಂದೇ, ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಕೊಟ್ಟಿದ್ದು ದೇವರು. ನಾನು ನನ್ನ ಜೊತೆಗಿರೋರನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡೆ, ಬದಲಾಗಿ ನನಗೆ ಸಿಕ್ಕಿದ್ದು ನೋವು. ಈಗಲೂ ನಾನು ಅದೇ ಭಯದಲ್ಲಿದ್ದೀನಿ, ನೀನು ನನ್ನ ನಂಬಿಕೆನ ಉಳಿಸ್ಕೋತೀಯಾ ಅಂತ ಆ ವ್ಯಕ್ತಿ ನಿಮ್ಮನ್ನು ಕೇಳ್ತಾ ಇರೋವಂಥದ್ದು. ಯಾಕಂದರೆ ಆ ವ್ಯಕ್ತಿ ನೀವು ಹೇಳ್ಕೊಂಡಿರೋ ರೀತಿಯಲ್ಲಿ ಅವರ ಪಾಸ್ಟನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಅವರ ಮನಸ್ಸಲ್ಲಿ ತುಂಬ ನೋವಿದೆ, ದುಃಖ ಇದೆ, ಜೊತೆಗೆ ಬೆಳವಣಿಗೆಯ ಗತಿಯಲ್ಲಿದೆ ಅವರ ಜೀವನ. ಅಂದರೆ ನಾನು ಇಂಪ್ರೂವ್ ಆಗಬೇಕು, ಸಂಪಾದನೆ ಮಾಡಬೇಕು, ಒಂದು ಒಳ್ಳೆ ಗೋಲ್ನ ಅಚೀವ್ ಮಾಡಬೇಕು ಅಂತ. ಹಾಗಾಗಿ ಅವರು ನಿಮ್ಮ ಜೊತೆಗೆ ಇರುವಂಥದ್ದು. ಆ್ಯಂಡ್ ನೀವು ಅದಕ್ಕೆ ಸಹಕಾರ ಸಹ ಕೊಡ್ತಾ ಇದ್ದೀರಾ ತುಂಬ ಚೆನ್ನಾಗಿ. ಈ ಒಂದು ಪ್ರೀತಿಯಲ್ಲಿ ವಿಕ್ಟ್ರಿ ಅನ್ನುವಂಥದ್ದು ಕಾಣ್ತಾ ಇದೆ ಇಲ್ಲಿ. ವೆರಿ ಆಲ್ ದ ಬೆಸ್ಟ್. ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು, ಆ ವ್ಯಕ್ತಿಯ ಡೀಪ್ ಫೀಲಿಂಗ್ಸ್ ಆಗಿತ್ತು. ಥ್ಯಾಂಕ್ ಯು.